ಹಲೋ ಫ್ರೆಂಡ್ಸ್, ಎಲ್ಲ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಿರೋಂಥ ಇನ್ಫಾರ್ಮೇಷನ್ ಸಂಬಂಧಪಟ್ಟಿದ್ದು ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಅಂತ ಇದೆ. ಓಕೆ, ಗ್ರೂಪ್ ಸಿ ಪೋಸ್ಟ್ಗಳಿದ್ದಾವೆ ನೋಡಿ. ಡೈರೆಕ್ಟರ್ ಜನರಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಹುದ್ದೆಗಳು ಸುಮಾರು 625 ಪೋಸ್ಟ್ಗಳು ಖಾಲಿ ಇದ್ದಾವೆ. ಓಕೆ, ಅದಕ್ಕೆ ಕನ್ಫರ್ಮ್ ಆಗಿದೆ. ಅದನ್ನು ಯಾವ ರೀತಿ ನೀವು ಅಪ್ಲೈ ಮಾಡೋವಂತ ಕೂಡ ನಾನು ಹೇಳ್ತೀನಿ. ಮೊದಲೇ ನೋಡಿ, ಕಮಾಂಡರ್ ಹೆಡ್ ಕ್ವಾರ್ಟರ್ಸ್ ಬೇಸಲ್ಲಿ ಪೋಸ್ಟ್ಗಳಿದೆ. ಒಂದೇ ಪೋಸ್ಟ್ ಇದೆ. ಓಕೆ, ಎಲೆಕ್ಟ್ರಾನಿಕಲ್ ಇಂಜಿನಿಯರ್. ನೆಕ್ಸ್ಟು ಟೆಲಿಕಾಮ್ ಆರ್ಮನೆಂಟ್ ಮೆಕ್ಯಾನಿಕ್, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸುಮಾರು 625 ಪೋಸ್ಟ್ಗಳು ಖಾಲಿ ಇದ್ದಾವೆ. ಓಕೆ, ನಾನು ಅದರ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ನೀವು ಇಲ್ಲಿ ಪೋಸ್ಟ್ಗಳು ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟಿದೆ ನಮ್ಮ ಬೆಂಗಳೂರಲ್ಲಿ ನೋಡಿ ಆರ್ಮಿ ಬೇಸಲ್ಲಿದ್ದಾವೆ ನೋಡಿ. LDC 5 ಪೋಸ್ಟ್ಗಳು ಇಲ್ಲಿ ಕ್ಯಾಟಗರಿ ವೈಸ್ ಇದ್ದಾವೆ. ಓಕೆ, ಇಲ್ಲಿ ನೀವು ಕ್ಯಾಟಗರಿ ಯಾವ ರೀತಿ ಅಂತ ನೋಡ್ಬೋದು. ಫಸ್ಟ್ ಪೇಜಲ್ಲಿರುತ್ತೆ. URAWS OBC ಕೊನೆಗಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಲೋವರ್ ಕ್ಲರ್ಕು ಈ ರೀತಿ ಪೋಸ್ಟ್ಗಳಿದ್ದಾವೆ. ಪೋಸ್ಟ್ಗಳ PDF ನಾನು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪೋಸ್ಟ್ಗಳು ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಯಾವ ರೀತಿ ಅಂತ, ಅದರ ಕ್ವಾಲಿಫಿಕೇಷನ್ ಬಗ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಇರುವಂಥದ್ದು ಒಂದು ಏನು ಎಲಿಜಿಬಲ್ ಕ್ರೈಟೇರಿಯಾ ಇದೆ ನೋಡಿ. ಫಾರ್ಮಸಿಸ್ಟ್ ಅಂತ ಕರೀತಾರೆ, ಅವರಿಗೆ 10+2 ಇರಬೇಕು. ಅದು ಏನು ಡಿಪ್ಲೊಮಾ ಇನ್ ಫಾರ್ಮಸಿ ಆರ್ ರಿಜಿಸ್ಟರ್ ಅಂತ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಜೊತೆ ರಿಜಿಸ್ಟರ್ ಆಗಿರಬೇಕು. ಓಕೆ, ಮತ್ತು ಎಲೆಕ್ಟ್ರಿಷಿಯನ್ ಅಂದರೆ 10+2 ಸರ್ಟಿಫಿಕೇಟ್ ಇರಬೇಕು. ಅಂದರೆ ಈ ITI ಅದು ಮುಗಿಸಿರಬೇಕು, ಅಥವಾ ಆರ್ಮ್ ಫೋರ್ಸಸಲ್ಲಿ ಅಥವಾ ನ್ಯಾಷನಲ್ ಕೌನ್ಸಿಲ್ ಟ್ರೈನಿಂಗ್ ಅಲ್ಲಿ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳು ಇರಬೇಕು. ಇಂಜಿನಿಯರಿಂಗಲ್ಲಿ PUC ಆಗಿರಬೇಕು ಮತ್ತು ITI ಸರ್ಟಿಫಿಕೇಟ್ ಇರಬೇಕು. ವೆಹಿಕಲ್ ಮೆಕ್ಯಾನಿಕಲ್ಲಿ ಕೂಡ ಸೇಮ್. ಓಕೆ, ಇನ್ನು ಆರ್ಮನೆಂಟ್ ಮೆಕ್ಯಾನಿಕಲ್ಲಿ ಕೂಡ ITI 10+2 ITI ಮುಗಿದಿರಬೇಕು ಫಿಟ್ಟರ್ ಟ್ರೇಡಲ್ಲಿ. ನೆಕ್ಸ್ಟು ಡ್ರಾಟ್ಸ್ಮ್ಯಾನ್ ಅಂತ ಬರುತ್ತೆ. ಇಲ್ಲಿ ಕೂಡ ನೋಡಿ SLC ಅಂತ ಇದೆ ಅಷ್ಟೇ. 3 years ಆಫ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಟ್ ಸ್ಟೇಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಓಕೆ, ನೆಕ್ಸ್ಟು ಸ್ಟೀನೋಗ್ರಾಫರ್ ಪಾಸ್ 12th ಕ್ಲಾಸ್ 12ನೇ ಮುಗಿಸಿರಬೇಕು. ಮತ್ತು ಡಿಕ್ಟೇಷನ್ ಅಂತ ಬರುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಅವೆಲ್ಲ ಎಲ್ಲ ನೀವು ಸ್ಪೀಡ್ 80 words per minute. ನೆಕ್ಸ್ಟು 50 MTS ಒಂದು ಟೈಪಿಂಗ್ ಟೆಸ್ಟಲ್ಲಿ ಬರ್ತವೆ ಕಂಪ್ಯೂಟರಲ್ಲಿ. ನೆಕ್ಸ್ಟು ಮಷಿನಿಸ್ಟ್ ಅಂತ ಬರುತ್ತೆ, ಅಲ್ಲಿ ITI ಟ್ರೇಡ್ ಮುಗಿಸಿರ್ಬೇಕು. ಫಿಟ್ಟರ್ ಟ್ರೇಡು ITI ಕೂಡ ನೋಡಿ. ಫಿಟ್ಟರ್, ಟಿನ್ ಕಾಪರ್ ಸ್ಮಿತ್ ಮಾಡೋರು, ಅಪ್ ಹೋಲ್ಸ್ಟರ್, ಮೋಲ್ಡರ್, ವೆಲ್ಡರ್ ಇವರೆಲ್ಲ ಏನು ITI ಮುಗಿಸಿರ್ಬೇಕು. ವೆಹಿಕಲ್ ಮೆಕ್ಯಾನಿಕ್. ನೆಕ್ಸ್ಟು ಸ್ಟೋರ್ ಕೀಪರ್ 12th ಕ್ಲಾಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ನೋಡಿ. ಬರೀ 12ನೇ ಪಾಸ್ ಆದರೆ ಸಾಕು, ಸ್ಟೋರ್ ಕೀಪರ್ ಜಾಬ್ ಇದೆ. LDC ಲೋವರ್ ಡಿವಿಷನಲ್ ಕ್ಲರ್ಕ್ 12ನೇ ಮುಗಿಸಿರಬೇಕು. ಟೈಪಿಂಗ್ ಸ್ಪೀಡ್ ಎಷ್ಟಿರಬೇಕು? 35 words per minute ಇರಬೇಕು. ಓಕೆ, ಇನ್ನು ಹಿಂದಿ ಕೂಡ 35 ಅಥವಾ 30 words per minute ಇರಬೇಕು. ನೆಕ್ಸ್ಟು ಸಿವಿಲಿಯನ್ ಮೋಟಾರ್ ಡ್ರೈವರ್ ಅಂತ ಕರೀತಾರೆ. ಓಕೆ, ನಾಗರಿಕ ಡ್ರೈವಿಂಗ್ ಆರ್ಡಿನರಿ ಗ್ರೇಡಲ್ಲಿ ಇದ್ದರೆ ನಿಮಗೆ SLC ಮುಗಿಸಿರ್ಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, 2 years ಎಕ್ಸ್ಪೀರಿಯೆನ್ಸು, ಮತ್ತು ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ದರೆ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಫೈರ್ ಇಂಜಿನ್ ಡ್ರೈವರ್ ಕೂಡ ಸೇಮ್, ಬಟ್ ಆದರೆ ಇದರಲ್ಲಿ ಹೆವಿ ವೆಹಿಕಲ್ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಫಿಸಿಕಲಿ ಫಿಟ್ ಆಗಿರಬೇಕು. ಓಕೆ, ಫೈರ್ ಮ್ಯಾನ್ ಇಲ್ಲಿ SLC ಮುಗಿಸಿರ್ಬೇಕು, ಅದನ್ನು ಬಳಸೋ ರೀತಿ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ನೆಕ್ಸ್ಟ್ ಕುಕ್ಕು SLC ಪಾಸ್ ಆಗಿರಬೇಕು ಮತ್ತು ಇಂಡಿಯನ್ ಕುಕ್ಕಿಂಗ್ ಅದರ ಒಂದು ಸಂಬಂಧಪಟ್ಟ ಎಲ್ಲ ಫುಡ್ನ ಲಿಸ್ಟ್ಗಳು ನಿಮಗೆ ಬರ್ತಾ ಇರಬೇಕು. ನೆಕ್ಸ್ಟ್ ಬಾರ್ಬರ್, ವಾಷರ್ ಮ್ಯಾನ್ ಇದ್ದಾವೆ. ಓಕೆ, ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ MTS ಅಂತ ಬರುತ್ತಾರೆ. ರೆಸ್ಪೆಕ್ಟ್ ಟ್ರೇಡ್ಸ್ ವಿತ್ 1 year ಎಕ್ಸ್ಪೀರಿಯನ್ಸ್ ಇನ್ ಟ್ರೇಡ್. ಓಕೆ, ಇಲ್ಲೇನು ಚೌಕಿದಾರ್, ಸಫಾಯಿವಾಲ, ಬುಕ್ ಬೈಂಡರ್, ಮೆಸೆಂಜರ್, ಸರ್ಚರ್ ಏನಿದೆ ನೋಡಿ, ಇದರಲ್ಲಿ ಯಾವುದನ್ನು ಸ್ವಲ್ಪ ಅವಕಾಶಗಳು ಇರಬೇಕು. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಒಳ್ಳೆಯ ಸ್ಯಾಲ್ರಿನೇ ಇರ್ತದೆ. ಓಕೆ, ಸೀರಿಯಲ್ ನಂಬರ್ 2A. ಓಕೆ, ನೀವೆಲ್ಲ ಗಮನಿಸ್ಬೋದು. ಈ ಸ್ಯಾಲ್ರಿ ನೋಡಿ, ಪೇ ಬ್ಯಾಂಡ್ ಸುಮಾರು 5,000 ರಿಂದ 20,000 ಒಳಗೆ. ನೆಕ್ಸ್ಟ್ ಪೋಸ್ಟಲ್ಲಿ ಇಲ್ಲಿ 20,000 ತನಕ ಕೊಡ್ತಾರೆ. ಓಕೆ, ಈ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತದೆ. ಓಕೆ, ಇದು ಇಷ್ಟೇ ಇರೋದಿಲ್ಲ. ನೆಕ್ಸ್ಟು ಸ್ಯಾಲ್ರಿ ಬಗ್ಗೆ ಒಂದಿಷ್ಟು ಜಾಸ್ತಿ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಅಪ್ಲೈ ಮಾಡೋರಿದ್ದರೆ. ನೆಕ್ಸ್ಟು 18 to 25 years ಫೈರ್ ಇಂಜಿನ್ ಡ್ರೈವರ್ 18 to 30, ಉಳಿಕಿದೆಲ್ಲ 18 to 25 year ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಏನಿದೆ ನಾರ್ಮಲ್ಲು ನೋಡಿ. OBCಗೆ 3 ವರ್ಷ, SC/ST 5 ವರ್ಷ, ಇನ್ನು ಪರ್ಸನ್ ಡಿಸೇಬಿಲಿಟಿ ಇದ್ದರೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಇರುತ್ತೆ ಅವರ ಸರ್ವಿಸ್ ಮುಗಿದ ಮಾಡಿ. ಮತ್ತು ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ಗೆ
40 ವರ್ಷದ ತನಕ ಇದೆ. SC ST 45. ಓಕೆ, ನೆಕ್ಸ್ಟು ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲೈಬಿಲಿಟಿ ಫೀಲ್ಡ್ ಸರ್ವಿಸ್ ಲೈಬಿಲಿಟಿ ರೂಲ್ಸ್. ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಎನಿ ಯೂನಿಟ್ ಲೊಕೇಶನ್, ಅಂದರೆ ಎಲ್ಲಿ ಬೇಕಾದಲ್ಲಿ ನಿಮಗೆ ಒಂದು ಲೊಕೇಶನಲ್ಲಿ ಜಾಬ್ ಹಾಕ್ಬೋದು. ಮತ್ತು ಫಿಸಿಕಲ್ ಏನಿರಬೇಕು, ಫೈರ್ ಮ್ಯಾನ್ ಆ್ಯಂಡ್ ಫೈರ್ ಇಂಜಿನ್ ಡ್ರೈವರ್ಗಳಿಗೆ ಮಾತ್ರ. ಸುಮಾರು 165 ಸೆಂಟಿಮೀಟರ್ ಹೈಟ್ ಶಾಲ್ ಬಿ ಅಲೌಡ್ ಫಾರ್ ಮೆಂಬರ್ ಶೆಡ್ಯೂಲ್ ಟ್ರೈಬ್ಸ್. ಓಕೆ, 2.5 ಸೆಂಟಿಮೀಟರ್ ಕಡಿಮೆ ಇದ್ದರೆ ಶೆಡ್ಯೂಲ್ ಟ್ರೈಬ್ಸ್ಗಳಿಗೆ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ 85 ತನಕ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ವೇಟು 50 kg ಇರಬೇಕು. ಫಿಟ್ನೆಸ್ ಯಾವ ರೀತಿ ಇರಬೇಕು, ಕ್ಯಾರಿಂಗ್ ಎ ಪರ್ಸನ್ ಅಪ್ 63 kg, ಡಿಸ್ಟೆನ್ಸ್ 183 meters 90 seconds. ಓಕೆ, ನೆಕ್ಸ್ಟು ಕ್ಲಿಯರಿಂಗ್ 2.7 meter ವೈಟ್ ಡಿಚ್, ಲ್ಯಾಂಡಿಂಗ್ ಆನ್ ಬೋತ್ ಫೀಟ್. ನೆಕ್ಸ್ಟು ಕ್ಲಿಂಬಿಂಗ್ 3 verticals. ಇವೆಲ್ಲ ಇರಬೇಕು ಫಿಟ್ನೆಸ್ಸಲ್ಲಿ. ಫಾರ್ಮಸಿಸ್ಟ್ ಅವರಿಗೆ ಪೋಸ್ಟ್ ಹ್ಯಾಸ್ ಬಿನ್ ಅಡ್ವರ್ಟೈಸ್ಡ್. ಓಕೆ, ನಿಮಗೆ ಎಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ಎಕ್ಸ್ಪೀರಿಯನ್ಸ್ಗಳು ಇರಬೇಕು ಅಂತ ಫಾರ್ಮಸಿಸ್ಟ್ ಕೊಟ್ಟಿದ್ದಾರೆ. ಇನ್ನು ಅಪ್ಲೈ ಮಾಡೋದು ಯಾವ ರೀತಿ ಅಂದರೆ, ನಾನು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಹಾಕ್ಬೋದು. ಇನ್ನು ಅಡ್ವರ್ಟೈಸ್ ಅಲಾಂಗ್ ವಿತ್ ಸೆಲ್ಫ್ ಅಡ್ರೆಸ್ ಎನ್ವಲಪ್. ಓಕೆ, ಇದು ಆ್ಯಕ್ಚುಲಿ ಪೋಸ್ಟ್ ಮಾಡಬೇಕು, ಆರ್ಡಿನರಿ ಪೋಸ್ಟ್ ಮಾಡಬೇಕು. ಆರ್ಡಿನರಿ ಪೋಸ್ಟ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟ್ ಟು ಸಬ್ಸ್ಕ್ರೈಬ್ ವಾಟ್ಸ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡ್ಯಾಶ್ ಆನ್ ಟಾಪ್ ಆಫ್ ದ ಎನ್ವಲಪ್ ಸೆಂಡಿಂಗ್ ಅಪ್ಲಿಕೇಶನ್ ಫಾರ್ಮ್. ಓಕೆ, ಈ ಅಪ್ಲಿಕೇಶನ್ 21 ದಿನದಲ್ಲಿ ಇನ್ಕ್ಲೂಡಿಂಗ್ ಸಂಡೇ ಹಾಲಿಡೇಸ್. ಡೇಟ್ ಆಫ್ ಪಬ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಹೋಗುತ್ತೆ. ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಅಪ್ಲೈ ಒನ್ ಟ್ರೇಡ್ ಆ್ಯಂಡ್ 1 ಲೊಕೇಶನ್. ಓನ್ಲಿ ಫಾರ್ 1 ಟ್ರೇಡ್, ಅಂದರೆ 1 ಟ್ರೇಡಿಗೆ 1 ಲೊಕೇಶನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಒಂದು ಸಲ ಹಾಕಿದ್ರೆ ಮತ್ತೆ ಇದು ಮಾಡೋಕ್ಕೆ ಬರೋದಿಲ್ಲ. ಓಕೆ, ಶಾರ್ಟ್ ಲಿಸ್ಟ್ ಬೇಸಿಸ್ ಏನಾದರೂ ಆದರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನೀವು ತೊಗೊಂಡಿರೋ ಪರ್ಸೆಂಟೇಜ್ ಮೇಲೇ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ. ಓಕೆ, ಅಡ್ಮಿಟ್ ಕಾರ್ಡ್ ಏನು ಇಶ್ಯೂ ಮಾಡೋದಿಲ್ಲ. ಓಕೆ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಇಂಟಿಮೇಟ್ ಇನ್ ದಿ ಕೇಸ್ ಆಫ್ ದ ರಿಜೆಕ್ಷನ್ ಅಪ್ಲಿಕೇಶನ್, ನೋ ಕರೆಸ್ಪಾಂಡೆನ್ಸ್ ರಿಗಾರ್ಡ್ಸ್ ವಿಲ್ ಬಿ ಎಂಟರ್ಟೈನ್ಡ್. ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ಸೆಲೆಕ್ಷನ್ ಬೋರ್ಡ್ ಶಾಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಎನಿ ಲ್ಯಾಬ್ಸ್ ಆಫ್ ಪಾರ್ಟ್ ಆಫ್ ದ ಕ್ಯಾಂಡಿಡೇಟ್ ರಿಗಾರ್ಡ್. ಓಕೆ, ಮತ್ತು ಏನಾದರೂ ತೊಂದರೆಗಳಾದರೆ ಅವ್ರಿಗೆ ಜವಾಬ್ದಾರಿ ಇಲ್ಲ ತಿಳಿದಾರೆ. ಅಂದರೆ ಇನ್ಕಂಪ್ಲೀಟ್ ಸರ್ಟಿಫಿಕೇಟ್ ಕೊಟ್ಟರು ಅಥವಾ ಏನೋ ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಅವರು. ಡೇಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ರಿಟರ್ನ್ ಎಕ್ಸಾಮ್ಸ್, ಫಿಸಿಕಲ್ ಟೆಸ್ಟ್ ವಿಲ್ ಬಿ ಇಷ್ಟು ರೇಟ್ ಅಪ್ಲಿಕಲ್ ಬಿ ಇಂಟಿಮೇಟ್. ಅಡ್ಮಿಟ್ ಕಾರ್ಡ್ ಸೆಂಡ್ ಥ್ರೂ ಆರ್ಡಿನರಿ ಪೋಸ್ಟ್. ನೋಡಿ, ನಿಮ್ಮ ಹಾಲ್ ಟಿಕೆಟ್ನು ಆನ್ಲೈನಲ್ಲಿ ಬಿಡೋದಿಲ್ಲ, ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ನೀವೇನು ಅಡ್ರೆಸ್ ಕೊಟ್ಟಿರೋದಿಲ್ಲ ಅಲ್ಲಿ. ಓಕೆ, ಟೆಸ್ಟ್ ಮೇ ಬಿ ಡಿಫ್ರೆಂಟ್. ಓಕೆ, ನಿಮ್ಮ ಟೆಸ್ಟ್ ಏನು ಆರ್ಮಿ ಬಸ್ ದಿಲ್ಲಿ ಕ್ಯಾಂಟ್. ಓಕೆ, ಅವರ ಒಂದು ಕ್ಯಾಂಪಲ್ಲಿ ಏನು ಆರ್ಮಿ ಕ್ಯಾಂಪಲ್ಲಿ ನಿಮಗೆ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ರಿಟರ್ನ್ ಟೆಸ್ಟ್ ಆಫ್ಲೈನ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಬರುತ್ತೆ. 150 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ 0.25 ಇರುತ್ತೆ. ನೆಕ್ಸ್ಟು ಡ್ಯೂರೇಷನ್ ಆಫ್ ಎಕ್ಸಾಮ್ ಇಸ್ 2 hours. ದ ಕ್ವಶನ್ ಪೇಪರ್ ಇಲ್ಲಿ ಬೈ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಇನ್ನು ಸಿಲೆಬಸ್ ಯಾವ ರೀತಿ ಇದೆ ನೋಡಿ, ಈ ಎಲ್ಲ ಪೋಸ್ಟ್ಗಳಿಗೆ ಒಂದೇ ಎಕ್ಸಾಮ್ ಇರುತ್ತೆ. ಮೊದಲು GK ರೀಸನಿಂಗ್ ಇರುತ್ತೆ, GK ಇನ್ನಿಷ್ಟು ಜನರಲ್ ಇಂಗ್ಲೀಷ್ ಇರುತ್ತೆ, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಟ್ರೇಡ್ ಸ್ಪೆಸಿಫಿಕ್. ಓಕೆ, ಟೋಟಲ್ 150 ಪ್ರಶ್ನೆ, 150 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟು ಈ ಸ್ಟೋರ್ ಕೀಪರು, ಲೋವರ್ ಡಿವಿಷನಲ್ ಕ್ಲರ್ಕು, ಸ್ಟೆನೋಗ್ರಾಫರ್ ಇವರಿಗೆ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಅಲ್ಲಿ 75 ಮಾರ್ಕ್ಸ್ ಇರುತ್ತೆ. GKಯಲ್ಲಿ 25 ಮಾರ್ಕ್ಸು, ಇಂಗ್ಲೀಷಲ್ಲಿ 50 ಮಾರ್ಕ್ಸ್, ಟೋಟಲ್ 150 ಮಾರ್ಕ್ಸ್, 150 ಪ್ರಶ್ನೆ. ಇನ್ನು ಬಾರ್ಬರು, ವಾಷರು ಇವರಿಗೆಲ್ಲ ಕೂಡ ಸೇಮ್ 150 ಪ್ರಶ್ನೆ, 150 ಮಾರ್ಕ್ಸ್. ಈ ಪ್ಯಾಟರ್ನ್ ನೋಡ್ತಾ ಇರ್ಬೋದು, ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆ, ನಿಮಗೆ ಡೇಟು ಮತ್ತು ಎಕ್ಸಾಮ್ ಪ್ಲೇಸ್ ಅದನ್ನು ಹಾಲ್ ಟಿಕೆಟ್ನ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ ನೋಡಿ, ಅಲ್ಲೇ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ನೋಡಿ, ಯಾರು ಪಾಸಾಗಿ ಮೆರಿಟಲ್ಲಿ ಬರ್ತಾರೆ ನೋಡಿ, ಫಿಸಿಕಲ್ ವಿಲ್ ಬಿ ಕ್ವಾಲಿಫೈಯಿಂಗ್ ನೇಚರ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಕ್ವಾಲಿಫೈ ಸ್ಕಿಲ್ ಫಿಸಿಕಲ್. ನೀವು ಫಿಸಿಕಲಲ್ಲಿ ಫೇಲ್ ಆದರೆ ನೀವು ರಿಜೆಕ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ನೀವು ಅಡ್ಮಿಟ್ ಕಾರ್ಡ್ ಅವ್ರು ಏನು ಕಳಿಸಿರ್ತಾರೆ ನೋಡಿ, ಅದನ್ನು ತೆಗೆದುಕೊಂಡು ಬಂದಿರಬೇಕು. ಆಧಾರ್ ಕಾರ್ಡ್ ನೋಡಿ, ಕಾರ್ಡ್ ಪ್ರಿಪೇರ್ಡ್ ಮೋರ್ ದ್ಯಾನ್ 10 years ago ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಓಕೆ, ನೀವೇನು ಆಧಾರ್ ಕಾರ್ಡು ಇಮೇಜನ್ನು 10 ವರ್ಷಕ್ಕಿಂತ ಹಿಂದೆ ನೀವು ಚೇಂಜ್ ಮಾಡಿಲ್ಲ ಅಂದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಯೋಮೆಟ್ರಿಕ್ಕು ಡನ್ ಮಾಡ್ತಾರೆ. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ರಿಟರ್ನ್ ಟೆಸ್ಟ್. ಓಕೆ, ಈ ರೀತಿ ಪ್ರೊಸೀಜರ್ಗಳಿದ್ದಾವೆ. ಇಲ್ಲಿ ನಾನು ನೋಟಿಫಿಕೇಶನ್ ಹಾಕಿರ್ತೀನಿ, ನೀವು ಇನ್ನೇನು ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಓದ್ಕೊಳ್ಳಿ. ದ ಡಿಸಿಷನ್ ಆಫ್ ಅಪಾಯಿಂಟಿಂಗ್ ಅಥಾರಿಟಿ ರಿಗಾರ್ಡ್ಸ್ ಅವ್ರದ್ದೇ ಫೈನಲ್ ಆಗಿರುತ್ತದೆ. ಇನ್ನು ಏನು ಡಾಕ್ಯುಮೆಂಟ್ಸ್ ನೀವು ಸೆಲೆಕ್ಷನ್ ಆದರೆ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಮಾರ್ಕ್ ಶೀಟ್,
ಆ್ಯಂಡ್ ಎನಿ ಸರ್ಟಿಫಿಕೇಟ್ ಆಫ್ ದಿ ಡಿಸರ್ವ್ ಕ್ವಾಲಿಫಿಕೇಷನ್ SC ST OBC ಅವೇನು ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿದೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ನೆಕ್ಸ್ಟು ಇಲ್ಲಿ ಫಾರ್ಮಟ್ ಸರ್ಟಿಫಿಕೇಟ್ ಸಪೋರ್ಟ್ಸ್ ಕ್ಲೈಮ್ಸ್. ಓಕೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಇದು PDF ಇದೆ. ಅಡ್ಮಿಟ್ ಕಾರ್ಡ್ ಈ ರೀತಿ ಇರುತ್ತೆ. ಓಕೆ, ಇದು ನೋಡಿ ಅಪ್ಲಿಕೇಶನ್ ಫಾರ್ಮ್. ನಾನು ಇಲ್ಲಿ ಏನು ನೋಟಿಫಿಕೇಶನ್ ಹಾಕಿರ್ತೀನಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿ ನೀವು ಪಡ್ಕೊಂಡು ಅದನ್ನು ಪೋಸ್ಟ್ ಮುಖಾಂತರ ಕಳಿಸ್ಬೋದು. ಅಡ್ವರ್ಟೈಸ್ ನಂಬರ್ ಎಲ್ಲ ಡಾಕ್ಯುಮೆಂಟ್ ಅಟೆಸ್ಟೆಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇನ್ಫಾರ್ಮೇಷನ್ ನೋಡಿ. ಇಲ್ಲಿಗೆ ಅಪ್ಲಿಕೇಶನ್ ಮುಗಿಸ್ತಾ ನಾನು ಅಪ್ಲೈ ಮಾಡೋದು ಅದನ್ನು ಹೇಳಿದ್ದೀನಲ್ಲ, ಈ ಒಂದು ಫಾರ್ಮನ್ನು ತೆಗೆದುಕೊಂಡು ನೀವೆಲ್ಲ ಇಲ್ಲಿ ಇನ್ಫಾರ್ಮೇಷನ್ ತುಂಬಿ ಓಕೆ ಅಪ್ಲೈ ಮಾಡಿ. ಯಾವ ಒಂದು ಟ್ರೇಡ್ ಬೇಕು, ಒಂದು ಅಪ್ಲಿಕೇಶನ್ ಒಂದು ಟ್ರೇಡಿಗೆ ಮಾತ್ರ ಇರುತ್ತೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ಫೀ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಅದನ್ನು ಕೂಡ ನೋಡೋಣ. ಓಕೆ, ಯಾವುದೇ ರೀತಿ ಫೀ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಅದರ ಒಂದು ನಾನು ಕ್ಲಾರಿಫಿಕೇಷನ್ನ ಕೊಡ್ತೇನೆ, ಫೀ ತಮ್ಮ ಸಂಬಂಧಪಟ್ಟಿದ್ದು. ಓಕೆ, ವೇಟ್ ಫಾರ್ 2 minutes. ಓಕೆ, ನಾನು ಈಗ ಒಂದು ಕ್ಲಾರಿಫಿಕೇಷನ್ ನೋಡಿ. ಎಕ್ಸಾಮ್ ಫೀಸ್ ಯಾವುದೇ ರೀತಿ ಫೀಸ್ಗಳಿಲ್ಲ. ಅಪ್ಲಿಕೇಶನ್ ಫಾರ್ಮು ಆಫ್ಲೈನ್ ಮೋಡಲ್ಲಿ ಇರುತ್ತೆ. ನೀವು ಆಫ್ಲೈನ್ ಮೋಡಲ್ಲಿ ಒಂದು ಎಲ್ಲ ನೀನು ನೋಟಿಫಿಕೇಷನ್ ನಿಮಗೆ ತೋರಿಸಿದ್ದೇನೆ, ಇನ್ನೊಂದು ಸಲ ತೋರಿಸ್ತೇನೆ. ಓಕೆ, ನೀವೇನು ಮಾಡಬೇಕು, ಇದನ್ನು ಪ್ರಿಂಟ್ ತೆಗೆದುಕೊಂಡು ನೀವು ನೋಡಿ ಎಷ್ಟನೇ ಪೇಜಿಂದ ಇದೆ, ಸುಮಾರು 13ನೇ ಪೇಜಿಂದ 15 ಪೇಜಿನ ಪ್ರಿಂಟ್ ತಗೊಳ್ಳಿ. ಸುಮಾರು 3 ಪೇಜು, ಅದರಲ್ಲಿ 2 ಪೇಜ್ಗಳನ್ನ ಬರೆದು ಏನು ಹೇಳಿದ್ದಾರೆ, ಕ್ಯಾಂಡಿಡೇಟ್ ಇನ್ಶೂರ್ ದ ಫಾಲೋಯಿಂಗ್ ಎಸ್ಕೊಂಡು ಏನು ಮಾಡಬೇಕು, 1 ಸೆಲ್ಫ್ ಅಡ್ರೆಸ್ಡ್ ಎನ್ವಲಪ್ ಅಂದರೆ ಒಂದು ಅಡ್ರೆಸ್ ಡ್ಯೂಲಿ ಫಿಕ್ಸ್ಡ್ ಒಂದು ಪೋಸ್ಟಲ್ ಸ್ಟ್ಯಾಂಪ್ ಸಿಗುತ್ತದೆ ₹5. ಆ ಒಂದು ಸ್ಟ್ಯಾಂಪನ್ನು ಹಚ್ಚಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಸರ್ಟಿಫಿಕೇಟ್. ಓಕೆ, ಸೆಲ್ಫ್ ಅಟೆಸ್ಟೆಡ್ ಅಂದರೆ ನೀವು ಸಿಕ್ಕ ಹೊಡೆದ ಅಥವಾ ಏನೋ ಇದೇ ರೀತಿ ಮಾಡಿ. ನೆಕ್ಸ್ಟ್ 2 ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಾಫ್ಸ್, ನೇಮು ಮದರ್ ಒಂದು ಬ್ಯಾಕ್ ಸೈಡ್ ಆಫ್ ದ ಫೋಟೋ. ಓಕೆ, ನಿಮ್ಮ ಫೋಟೋಯಿಂದ ನಿಮ್ಮ ತಂದೆ ತಾಯಿ ಹೆಸರು ಬರೆದಿರಬೇಕು. ಅಕ್ನಾಲೇಜ್ಮೆಂಟ್ ಅಂದರೆ ಅಡ್ಮಿಟ್ ಕಾರ್ಡಿಗೆ ಸಂಬಂಧಪಟ್ಟಿರೋದು ಎಲ್ಲ ಫಿಲಪ್ ಮಾಡಿ ಇದನ್ನು ಕೂಡ ಕಳಿಸ್ಬೇಕು ನೋಡಿ ನೀವು. ಅಂದರೆ ಇಲ್ಲಿ ಏನಿದೆ ಅಕ್ನಾಲೇಜ್ಮೆಂಟ್, ಆ್ಯಕ್ಚುಲಿ ಅಡ್ಮಿಟ್ ಕಾರ್ಡ್ ಅಲ್ಲ. ಓಕೆ, ಪೋಸ್ಟ್ ಅಪ್ಲೈಡ್ ಫಾರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ, ಯೂನಿಟ್ ಯಾವ ಯೂನಿಟ್, ದೆಹಲಿಯೋ ಕರ್ನಾಟಕನೋ ಯಾವುದೋ ಒಂದು ಹಾಕ್ತಿರಲ್ಲ. ನೆಕ್ಸ್ಟು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಮದರ್ ನೇಮು, ಫಾದರ್ ನೇಮು ಮತ್ತು ಕೆಟಗರಿ ಅಪ್ಲೈಡ್, ಯಾವ ಕೆಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ. ಓಕೆ, ನೆಕ್ಸ್ಟು ನಿಮ್ಮ ಮನೆ ಅಡ್ರೆಸ್ಸು. ಓಕೆ, ಇಲ್ಲಿ ಅವರ ಆಫೀಸಿಗೆ ಸಂಬಂಧಪಟ್ಟಿರೋದು ಅವರೆಲ್ಲ ಬರ್ಕೋತಾರೆ, ಇದು ನೀವೇನು ಬರೆಯಬೇಕಾಗಿಲ್ಲ. ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಿ ನಿಮ್ಮ ಫೋಟೋವನ್ನು ಇಲ್ಲಿ ಹಾಕಬೇಕಾಗುತ್ತೆ, ಅಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿದ್ದು ಸಿಗ್ನೇಚರ್ ಆಫ್ ಕಂಟ್ರೋಲಿಂಗ್ ಆಫೀಸರ್ ಇದೆ, ನಿಮ್ಮದೆಲ್ಲ ಸಿಗ್ನೇಚರು. It should bring their pen, pencil, clipboard for written examination. Candidates will also carry 2 proof of ID card. ಅಂದರೆ ಆಧಾರ್ ಕಾರ್ಡ್ ಜೊತೆಗೆ ಮತ್ತು ಇನ್ನೊಂದು ಯಾವುದೋ ಕೂಡ ಎಕ್ಸ್ಟ್ರಾ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಕೀಪ್ ಮೊಬೈಲ್ ಕ್ಯಾಲ್ಕುಲೇಟರ್ ಇನ್ ದ ಎಕ್ಸಾಮಿನೇಷನ್. ಓಕೆ, ಅದು ಇವಾಗ ಎಲ್ಲ ಕಡೆ ರೂಲ್ಸ್ ಇದೆ. ನೆಕ್ಸ್ಟು ಓಕೆ, ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾವುದೇ ಎಕ್ಸಾಮ್ ಫೇಸ್ ಇಲ್ಲ, ಆಫ್ಲೈನ್ ಮೋಡಲ್ಲಿದೆ. ಓಕೆ, ನೋಡ್ತಾ ಇರ್ಬೋದು. ಓಕೆ, ಎಕ್ಸಾಮ್ ಪ್ಯಾಟ್ರನ್ನು ಕೂಡ ನಾನು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನಿಮ್ಮ ಒಂದು ಪೇ ಸ್ಕೇಲ್ ಇದು ಏನಿದೆ ಇದು ಒಂದು ಸ್ವಲ್ಪ ವೇರಿಯೇಷನ್ ಇದೆ. ಓಕೆ, ನೀವು ಇನ್ನೊಂದು ಸಲ ಸ್ಯಾಲ್ರಿ ಒಂದು ಪೇ ಸ್ಕೇಲ್ ಇದೆ, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಇಲ್ಲಿ ಕೊಟ್ಟಿರೋದು ನಿಮಗೆ ಮೇ ಬಿ ಚೇಂಜಸ್ ಇರ್ಬೋದು, ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ಇದೆ ಅಂದರೆ ಸುಮಾರು 20,000 ಬೇಸಿಕ್ ಪೇ ಇರ್ಬೋದು. ಓಕೆ, ಇನ್ನು ಅದ್ರ ಜೊತೆ ಗ್ರೇಡ್ ಪೇಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಓಕೆ, ಇಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಸಂಪೂರ್ಣ ಒಂದು ನೋಟಿಫಿಕೇಷನ್. ಇಲ್ಲಿ ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ನಿಮಗೇನಾದರೂ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದರೆ ಮಾಹಿತಿಗಳನ್ನ ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.